ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪುರಸಭೆ ವ್ಯಾಪ್ತಿಯಲ್ಲಿ 8 ಜನ ನಕಲಿ ಖಾತೆದಾರರ ಮೇಲೆ ಎಫ್ಐಆರ್ ದಾಖಲಿಸಬೇಕು ಮತ್ತು 9 ಉದ್ಯಾನವನಗಳಲ್ಲಿನ 35 ಕಟ್ಟಡಗಳನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ಮುಂದಾಗಬೇಕು ಎಂದು ಜೇವರ್ಗಿಯ ಸಾಮಾಜಿಕ ಹೋರಾಟಗಾರ ಈರಣ್ಣ ಆರ್ ಪಾಟೀಲ್ ಗುಳ್ಳ್ಯಾಳ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 35 ಅಕ್ರಮ ಖಾತಾದಾರರಲ್ಲಿ 8 ಜನ ನ್ಯಾಯಾಲಯದ ಮೊರೆ ಹೋದ ಕಾರಣ ಅವುಗಳನ್ನು ಪುರಸಭೆ ರದ್ದುಪಡಿಸುವುದನ್ನು ತಡೆಹಿಡಿಯಲಾಗಿದೆ. ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 18 ಉದ್ಯಾನವನಗಳು ಒತ್ತುವರಿಯಾಗಿದ್ವು. ಅದರಲ್ಲಿ ಅಕ್ರಮವಾಗಿ 176 ನಿವೇಶನಗಳು ಪುರಸಭೆ ಖಾತಾ ಪುಸ್ತಕದಲ್ಲಿ ನೋಂದಣಿಯಾಗಿವೆ. ಹಿಂದಿನ ಪ್ರಾದೇಶಿಕ ಆಯುಕ್ತರು ನಿಯೋಜಿಸಿದ ಅಧಿಕಾರಿಗಳ ತಂಡ ವರದಿ ಆಧಾರದ ಮೇಲೆ ನಗರಾಭಿವೃದ್ಧಿ ಇಲಾಖೆಯು ಕಾನೂನು ರೀತಿ ಕ್ರಮ ಕೈಗೊಂಡು ಎಲ್ಲಾ ಖಾತಾ ರದ್ದುಪಡಿಸಿ ಉದ್ಯಾನವನಗಳಲ್ಲಿನ 35 ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಪುರಸಭೆ ಕಡೆ ತೆಗೆದುಕೊಳ್ಳಲು ಅಂದಿನ ಜಿಲ್ಲಾಧಿಕಾರಿ ವಿಜಯ ಜೋತ್ಸ್ನಾ ಅವರಿಗೆ ಸೂಚಿಸಿತು. ಜಿಲ್ಲಾಧಿಕಾರಿಗಳು ಕೂಡ ಹಿಂದಿನ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸರ್ಕಾರದ ಆದೇಶದ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲು ಆದೇಶ ನೀಡಿರುವುದು ನಮ್ಮ 4 ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಎಂದರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಜೇವರ್ಗಿಯಲ್ಲಿ ಏನು ಉದ್ಯಾನವನಗಳು ಒತ್ತುವರಿಯಾಗಿದ್ದಾವೆ ಅಂತೇಳಿ ನಾವು 2020ರಲ್ಲಿ ಏನದ ಪುರಸಭೆ ಎದುರುಗಡೆ ಏನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಖಾಂತರ ಆಗಿನ ಪ್ರಾದೇಶಿಕ ಆಯುಕ್ತರಾದಂಥ ಹರ್ಷ ಗುಪ್ತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆವು ತನಿಖೆ ಮಾಡ್ಬೇಕಂತೇಳಿ. ಆ ನಮ್ಮ ಮನವಿಗೆ ಏನದ ಹರ್ಷ ಗುಪ್ತಾ ಅವರು ಸ್ಪಂದಿಸಿ ಏನದ ತನಿಖೆಗೆ ಒಂದು ಟೀಮ್ ಮಾಡಿದರು. ಆ ತನಿಖೆಯಲ್ಲಿ ಏನದ ಒಟ್ಟು ಜೇವರ್ಗಿಯಲ್ಲಿ ಏನದ 18 ಉದ್ಯಾನವನಗಳು ಒತ್ತುವರಿಯಾಗ್ಯಾವ. 176 ಅಕ್ರಮ ಖಾತಾಗಳು ಏನದ ಖಾತಾ ಪುಸ್ತಕದಲ್ಲಿ ಏನದ ನೋಂದಣಿ ಮಾಡ್ಸ್ಯಾರ ಅಂತೇಳಿ ಏನದ ರಿಪೋರ್ಟ್ ಬರ್ತದೆ. ಆ ಒಂದು ಅಕ್ರಮದಲ್ಲಿ ಏನದ 6 ಮಂದಿ ಸಿಬ್ಬಂದಿಗಳು ಮತ್ತು 5 ಮಂದಿ ಏನದ ಮಾಜಿ ಅಧ್ಯಕ್ಷರು ಕೂಡ ಏನದ ಶಾಮೀಲಾಗಿದ್ದಾರೆ ಅಂತೇಳಿ ಏನದ ವರದಿ ತರಿಸ್ಕೊಂಡು ಆ ವರದಿ ಏನದ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸರ್ಕಾರದಿಂದ ಏನು ನಗರಾಭಿವೃದ್ಧಿ ಇಲಾಖೆ ಏನದ ಆ ವರದಿಯನ್ನು ಪರಿಶೀಲಿಸಿ ಏನದ ಇವ್ರ ಮೇಲೆ ಏನದ ಸೂಕ್ತ ಸಿಬ್ಬಂದಿಗಳ ಮೇಲೆ ಏನದ ಸೂಕ್ತ ಕ್ರಮ ಕೈಗೊಂಡು ಏನದ ಒಂದು ಕಾನೂನು ರೀತಿ ಏನದ ಎಲ್ಲ ಖಾತಾನಕಲುಗಳು ರದ್ದು ಮಾಡಿ ಏನದ ಎಲ್ಲ ಕಟ್ಟಡಗಳನ್ನ ತೆರವುಗೊಳಿಸ್ಬೇಕಂತೇಳಿ ಆಗಿನ DC ಅವ್ರು ಏನಿದ್ದಾರೆ ವಿಜಯ್ ಜೋತ್ಸ್ನಾ ಮೇಡಮ್ ಅವರು ಅವರಿಗೆ ಏನದ ಸೂಚನೆ ಕೊಟ್ಟಾಗ ವಿಜಯ್ ಜೋತ್ಸ್ನಾ ಮೇಡಮ್ ಅವ್ರನ್ನೂ ಕೂಡ ಆಗಿನ ಮುಖ್ಯಾಧಿಕಾರಿ ಜೇವರ್ಗಿ ಪುರಸಭೆ ಅವರಿಗೆ ಏನದ ಪತ್ರ ಬರೀತಾರೆ. ಸರ್ಕಾರದ ಆದೇಶದ ಪ್ರಕಾರ ಏನಂತ ತಾವು ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಅಷ್ಟೊಂದೆಲ್ಲ ಪ್ರೊಸೀಜರ್ ಆಗೋವರೆಗೂ ಕೂಡ ಏನದ ನಮ್ಮ ಹೋರಾಟ ಏನದ ನಿರಂತರವಾಗಿ ಏನದ ಜಾರಿ ಇತ್ತು. ಅವತ್ತಿಗೆ ಏನದ 65 ದಿನದಿಂದ ಧರಣಿ ಸತ್ಯಾಗ್ರಹ ಏನದ ನಾವೇನದ ಮುಕ್ತಾಯ ಮಾಡಿದ್ದೆವು. ಏನೋ ಇವತ್ತಿಲ್ಲ ನಾಳೆ ಮಾಡ್ಬೋದು ಅಂತೇಳಿ ನಾವು ಸುಮಾರು 2 ವರ್ಷ ಕಾಯ್ದ್ರೂ ಕೂಡ ಏನದ ಅಲ್ಲಿ ಪುರಸಭೆ ಏನದ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಏನದ ಮೊನ್ನೆ ಮತ್ತೆ 2023ದಾಗ ಮತ್ತೆ ನಾವು ಏನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಖಾಂತರ ಈಗಿನ DC ಅವ್ರಿಗೆ ಏನದ ಮನವಿ ಪತ್ರ ಸಲ್ಲಿಸಿದೆವು. ಈಗಿನ DC ಅವ್ರನ್ನೂ ಕೂಡ ಏನದ ನಮ್ಮ ಮನವಿಗೆ ಏನದ ಸ್ಪಂದಿಸಿ ಏನದ ಸ್ವಲ್ಪ ಒಂದು ಇದ್ರ ಮೇಲೆ ಏನದ ಅವ್ರನ್ನೂ ಕೂಡ ಏನದ ಈ ಒಂದು ಇದು ಮಾಡ್ಲಿಕ್ಕೆ ಏನದ ಇದು ಮಾಡ್ಯಾರಿ ಅದು ಆದೇಶ ಮಾಡಿದಗೋಸ್ಕರ ಏನದ ಈಗ ಏನದ ಒಟ್ಟು ಟೋಟಲ್ ಏನದ 18ರದಾಗ ಏನದ 9 ಉದ್ಯಾನವನಗಳಲ್ಲಿನ 27 ಕಟ್ಟಡಗಳದ್ದು ಖಾತಾ ನಕಲು ಏನದ ರದ್ದು ಮಾಡಿ ಏನದ ಪುರಸಭೆ ಏನದ ಆದೇಶ ಹೊರಡಿಸ್ಯದ. ಇದೊಂದು ರಾಜ್ಯದಲ್ಲಿ ಐತಿಹಾಸಿಕ ಒಂದು ಹೋರಾಟದ ಗೆಲುವು ಇರ್ಬೋದು ಅಂತೇಳಿ ನಮ್ಮ ಭಾವನೆ ಇದೆ. ಯಾಕಂದರೆ ಒಂದು 5 ವರ್ಷಗಳ ನಾವು ಏನು ಪ್ರಾಮಾಣಿಕವಾಗಿ ಏನು ಹೋರಾಟ ಮಾಡ್ತಾಯಿದ್ದೆವು. ಆಸೆ ಆಮಿಷಗಳು ಬಂದವು. ಎಷ್ಟೋ ಜನ ಏನಿಂದ ನಮಗೆ ಭಯ ಹಾಕಿದರು. ಏನೇ ಮಾಡಿದ್ರು ಕೂಡ ನಾವು ಸಾಮಾಜಿಕ ಹೋರಾಟಗಾರರ ಕಡೆಯಿಂದ ಏನಂದ ನಾವು ಏನು ಪ್ರಯತ್ನ ಪಟ್ಟು ಏನದ ಈ ಒಂದು ಇದು ಮಾಡಿದ್ದೀವಿ. ಮತ್ತು ಏನು ಆ ವರದಿಯಲ್ಲಿ ಏನು 18 ಗಾರ್ಡನ್ಗಳ ಪುರಸಭೆಯಲ್ಲಿ ಇರ್ತಕ್ಕಂಥ ಖಾತಾ ಪುಸ್ತಕಕ್ಕೆ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಏನಂದ ಸರ್ಕಾರಿ ದಾಖಲೆ ನಾಶಪಡಿಸಿದ್ದಾರೆ ಇವರು. ಈ ಒಂದು ಅಕ್ರಮದಲ್ಲಿ ಏನು ಭಾಗಿಯಾದಂಥ ಸಿಬ್ಬಂದಿಗಳು ಇದ್ದಾರೆ 6 ಜನ ಎಲ್ಲರೂ ಕೂಡಿ ಅವ್ರ ಬಗ್ಗೆದಾಗೂ ಕೂಡ ಏನಂದ ನಾ ಏನಂದ ಮತ್ತೆ ರಿಪೀಟ್ RC ಅವರಿಗೆ ಅಂತ ನಾವು ಇವತ್ತು ದೂರನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಸರ್ಕಾರಿ ಆಸ್ತಿ ದಾಖಲೆ ಒಂದು ತನಿಖೆ ಮಾಡ್ಬೇಕಂತೇಳಿ. ಅದಕ್ಕೋಸ್ಕರ ಈ ಒಂದು ಹೋರಾಟಕ್ಕೆ ಏನು ಜೇವರ್ಗಿ ತಾಲೂಕಿನ ಜನರಾಗಿರ್ಬೋದು, ತಾವೆಲ್ಲ ಮಾಧ್ಯಮದವರಾಗಿರ್ಬೋದು, ಮತ್ತೇನಾದ ನಮ್ಮ ಈ ಒಂದು ಹೋರಾಟಕ್ಕೆ ಏನದ ಅಲ್ಪ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಕೂಡ ಮಾಡಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು. ಅವರಿಗೂ ಕೂಡ DC ಅವರಿಗೆ, ನಮ್ಮ ಜೇವರ್ಗಿ ತಹಸೀಲ್ದಾರ್ ಅವರು, ಜೇವರ್ಗಿ ಮುಖ್ಯಾಧಿಕಾರಿ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಏನದ ನಮ್ಮ ಕಡೆಯಿಂದ ಏನದ ಆರ್ಥಿಕವಾಗಿ ಏನದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಸರ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು:
ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.